ಹಾಯ್ ಎವ್ರಿವಾನ್, ಇವತ್ತು ಸಂಜೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಒಂದು ಕ್ವಿಕ್ ಮೂವಿ ವ್ಲಾಗ್ ಅಂದರೆ ಮೂವಿ ತೋರಿಸಲ್ಲ, ಬಟ್ ನಾವು ಮೂವಿಗೆ ಹೋಗ್ತಾ ಇದ್ದೇವೆ ಸಂಜೆ ಡೇಟಿಗಂತ. ಹಾಗೆ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾನೆ, ಬನ್ನಿ. ಮನೆ ಕೆಲಸ ಎಲ್ಲ ಫಾಸ್ಟಾಗಿ ಮುಗಿಸ್ಕೊಂಡು ಎಲ್ಲರೂ ದೀಪಾವಳಿಗೆ ಮನೆಗೆ ಹೋಗಿರೋದ್ರಿಂದ ಸಾಲಿಡ್ ಫ್ರೀ ಆಗಿರುವಂಥ ರೋಡಲ್ಲಿ ನಾನು ಚಿಂಟಿ ಹಾಯಾಗಿ ನಮ್ಮ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಡೆಸ್ಟಿನೇಷನ್ ಯಾವುದಂದರೆ ವೈಟ್ ಫೀಲ್ಡಲ್ಲಿ ಮಾಲ್ ಇದೆಯಲ್ಲ, ನೆಕ್ಸಸ್, ಅಲ್ಲೇ. ಆನ್ ದ ವೇಯಲ್ಲಿ ಇಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಡೆಕೋರೇಟ್ ಮಾಡಿರೋದನ್ನು ನೋಡಿ ತುಂಬ ಖುಷಿಯಾಗಿ ಮನೆಯೂ ಸ್ವಲ್ಪ ಹಾಗೆ ಮಿಸ್ ಮಾಡ್ಕೊಳ್ತಾ ಇಬ್ಬರು ಮಾತಾಡ್ತಾ ಹೊರಡ್ತಾ ಇದ್ವಿ. ಹಾಗೆ ಬ್ಯಾಂಗ್ಳೂರಲ್ಲಿ ನಿಜವಾಗ್ಲೂ ಎಷ್ಟು ಜನ ನಾವು ಮನೆಗೆ ಹೋಗ್ತೇವೆ ದೀಪಾವಳಿಗೆ ಅಂತ ಇದೇ ನೋಡಿ ಪ್ರೂಫ್. ಆ ರೋಡಲ್ಲಿ ಯೂಶ್ವಲಿ ಯಾವಾಗಲೂ ಟ್ರಾಫಿಕ್ ಸಿಗ್ತೈತೆ ನಮಗೆ, ಬಟ್ ಆ ದಿನ ಅರೌಂಡ್ ದೀಪಾವಳಿ ಟೈಮೇ ಅಲ್ಲ ಅದು, ಎಲ್ಲರೂ ಊರಿಗೆ ಹೋಗಿದ್ದಾರೆ ಮೋಸ್ಟ್ಲಿ, ಫ್ರೀಯಾಗಿ ಹೋದ್ವಿ ಅಂತ ಅಂದ್ಕೊಳ್ತಾನೆ ಇದ್ದೆ ನಾನು. ಬಟ್ ಲುಕ್ at this traffic. ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಕಮ್ಮಿನೇ ಆಗಲ್ಲ. ಯಾರ್ಯಾರು ಹೇಳ್ತಾರಲ್ಲ ಜನ ಊರಿಗೆ ಹೋಗಿದ ನಂತರ ಟ್ರಾಫಿಕ್ ಇರಲ್ಲ ಅದು ಇದು ಅಂತ, ಪ್ಲೀಸ್ ಇಲ್ಲೊಮ್ಮೆ ತಿರುಗಿ ನೋಡಿ, ಇನ್ನೊಂದು ಸತಿ ಅದನ್ನು ರಿವೈಂಡ್ ಮಾಡಿ ನೋಡಿ. ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಯಾವಾಗಲೂ ಕಮ್ಮಿ ಆಗಲ್ಲ. ಎಲ್ಲ ಕಡೆ ಮಸ್ತ್ ಡೆಕೋರೇಷನ್ ಮಾಡಿದ್ರು. ಆ KLM ಮಾಲ್ ಅಂತೂ ಫುಲ್ ದೀಪಾವಳಿಗೆ ರೆಡಿನೇ ಮಾಡಿಬಿಟ್ಟಿದ್ರು. ಎಲ್ಲ ಲೈಟಿಂಗ್ಸ್ ಅಂತೆ, ಏನೇನೋ ಡೆಕೋರೇಷನ್ ಅಂತೆ, ಸೂಪರ್ ಆಗಿತ್ತು. ನಾವು ಹೋಗಿರೋ ಮಾಲ್ ಸಹ ಅಷ್ಟೇ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ರು. ಯಾಕೆ ಎಲ್ಲದನ್ನು ನೋಡ್ತಾ ಮಾಲ್ ರೀಚ್ ಆದ್ವಿ. ಮಾಲ್ ಹೋದಾಗಲೇ ಗೊತ್ತಾಯ್ತು, ಅಲ್ಲೂ ಏನೋ ಸ್ಟಾಲ್ಸ್ ಥರ ಎಲ್ಲ ಹಾಕಿ ನೀಟಾಗಿ ಡೆಕೋರೇಷನ್ಸ್ ಮಾಡಿದ್ರು. ನಾವು ಹಾಗೆ ಸ್ಟಾಲ್ಸ್ ನೋಡ್ತಾ ಹೋಗ್ತಾ ಇದ್ದಾಗ ಅಕ್ಷಯ್ ಮಾನ್ವಿ ಹೇಳೋದನ್ನು ಕೇಳಿ, ದಿ ಸಿಸ್ಟಮ್ ಇಸ್ ರಿಗ್ಡ್ ಫಾರ್ ಅಸ್ ಟು ಸ್ಪೆಂಡ್ ಲಾಟ್ಸ್ ಆಫ್ ಮನಿ. ಬ್ಯಾಂಗಲ್ಸಿಂದ ಹಿಡಿದು ಇಯರಿಂಗ್ಸ್, ಬಟ್ಟೆಗಳಿಂದ ಹಿಡಿದು ಸ್ಯಾಂಡಲ್ಸ್ ಎಲ್ಲದೂ ಇದ್ದಿದ್ವು ಅಲ್ಲಿ. ಹಾಗೆ ರೇಟ್ಗಳು ಸಹ ಅಫೋರ್ಡಬಲ್ ರೇಟ್ಸೇ ಇದ್ದಿದ್ವು. ಬಟ್ ನಾನು ಅದನ್ನು ಏನು ಸ್ಪೆಂಡ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಹೋಗಿದ್ದೆ ಅಲ್ಲ, ಸೊ ನಾನಲ್ಲಿ ಏನು ಬೈ ಮಾಡಿಲ್ಲ. ಎಲ್ಲದನ್ನು ನೋಡಿ ಕಣ್ಣನ್ನು ತೃಪ್ತಿಪಡಿಸ್ಕೊಂಡು, ಸ್ಪೆಷಲಿ ಇಲ್ಲಿಗ ನೋಡ್ತಿದ್ದೀರಲ್ಲ ಸ್ಕ್ರೀನ್ ಮೇಲೆ ಈ ಬೂಟ್ಸ್, ಜುತ್ತಿ, ಅದು ನೋಡಿ ಅಂತೂ ಫುಲ್ ಖುಷಿಯಾಗಿತ್ತು. ಯೆಟ್ ಐ ಡಿಡ್ ನಾಟ್ ಬೈ ಇಟ್, ಆಯಿತಾ. ಹಾಗೆ ಊಟದ ಕಡೆ ಎಲ್ಲ ನೋಡಿಕೊಂಡು ಅವರು ಹೇಗೆ ಮಾಡ್ತಿದ್ದಾರೆ, ಎಷ್ಟು ಆಯಿಲನ್ನು ಯೂಸ್ ಮಾಡ್ತಿದ್ದಾರೆ ಅಂತೆಲ್ಲ ನೋಡ್ತಾ ಮಾತಾಡ್ತಾ ಹಾಗೆ ನಿಧಾನಕ್ಕೆ ಮುಂದೆ ಹೊರಟ್ವಿ. ನಮ್ಮ ಇಂಡಿಯಾದಲ್ಲಿ ಫೆಸ್ಟಿವಲ್ಸ್ ಇಸ್ ಈಕ್ವಲ್ ಟು ಗುಡ್ ಫುಡ್ ಅಲ್ಲ, ನಾನು ಯಾವತ್ತೂ ಇದನ್ನು ಅಂದ್ಕೊಳ್ತೇನೆ. ಲೈಕ್ ನಮ್ಮಲ್ಲಿ ಹಬ್ಬಗಳು ಬಂದಾಗ ವಿಧವಾದ ಅಡುಗೆಗಳನ್ನು ಮಾಡೋದೇ, ಐ ಥಿಂಕ್ ಯಾವ ಸ್ಟೇಟೇ ತೊಗೊಳ್ಳಿ ಅದೇ ಅಲ್ಲಿದು ಸ್ಪೆಷಲ್. ಹಾಗೆ ಮಾಲ್ ಒಳಗೆ ಎಂಟ್ರಿ ತೊಗೊಂಡ್ವಿ. ನೀವು ಸಹ ನೋಡಿ, ನೀವು ನೆಕ್ಸಸ್ ವೈಟ್ ಫೀಲ್ಡಲ್ಲಿರುವಂಥದ್ದು ನೋಡಿಲ್ಲ ಅಂದರೆ ಇಲ್ಲಿ ನೋಡಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕೋಝಿ ಮಾಲ್ ವಿತ್ ಅ ಬುಕ್ ಕಾರ್ನರ್. ಇಲ್ಲಿಂದ ಮೇಲಿಂದ ವ್ಯೂ ಸಹ ನೋಡಿ, ಇಟ್ ಲುಕ್ಸ್ ವೆರಿ ಪ್ರಿಟಿ. ನನಗೆ ನಮ್ಮ ಮನೆ ಸರೌಂಡಿಂಗಲ್ಲಿ ಇರುವಂಥದ್ದು ಮಾಲ್ಗಳಲ್ಲಿ ಈ ಮಾಲ್ ಫೇವ್ರೆಟ್. ವೆಲ್ಕಮ್ ಬ್ಯಾಕ್ ಟು ಸಾರ್ಟೆಡ್ ವಿತ್ ಸೊನಾಲಿ. ಅಕ್ಷಯ್ ಅವರೇ, ಬೇಕಾದಷ್ಟು ಶಾಪಿಂಗ್ ಈಗ ಆಪ್ಷನ್ ಇದ್ದಾವೆ. ಬಜೆಟ್ ಎಷ್ಟು ನಿಮ್ಮದು? ನನಗೆ ಏನೇನು ಕೊಡಿಸ್ತೀರಾ ಹೇಳಿ ಪಟಪಟನ. ಮೂಕನಾದ ಅಕ್ಷಯ್ ಸ್ಪೆಂಡ್ ಮಾಡ್ಲಿಕ್ಕಂತೂ ಎಷ್ಟು ಇದೆ ಇಲ್ಲಿ ಅಂದರೆ, ಸ್ಪೆಷಲಿ ಈಗ ಹಬ್ಬ ಅಲ್ವಾ, ಎಲ್ಲದನ್ನು ನೀಟಾಗಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಕಸ್ಟಮರ್ ಹೋಗಿದ ತಕ್ಷಣ ಅದನ್ನು ನೋಡಿದ ತಕ್ಷಣ ತೊಗೋಬೇಕು, ಆ ಥರ ಅರೇಂಜ್ ಮಾಡಿದ್ದಾರೆ. ಇಟ್ ಆಲ್ ಲುಕ್ಡ್ ವೆರಿ ಬ್ಯೂಟಿಫುಲ್. ಆಲ್ಸೋ ಇಲ್ಲೊಂದು ಅಂಗಡಿ ಇದೆ, ನಾವು ಪದೇ ಅದೇ ಅಂಗಡಿಗೆ ಹೋಗ್ತೇವೆ, ಬಟ್ ನಂಗೆ ಇನ್ನೂ ತನಕ ಅದ್ರ ಹೆಸರು ಗೊತ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನೋಟ್ ಡೌನ್ ಮಾಡ್ತಾನೆ, ಆಯಿತಾ. ಇಲ್ಲಿ ನೋಡಿ, ದಿವಾಲಿಗೆ ಅಂತ ಹೇಳಿ ಇನ್ನೆಲ್ಲ ಗಿಫ್ಟನ್ನು ರೆಡಿಮೇಡ್ ಇಟ್ಟಿದ್ದಾರೆ. ಸೊ ದ್ಯಾಟ್ ನಾವು ಯಾರಿಗಾದರೂ ಗಿಫ್ಟ್ ಕೊಡಬೇಕು ಬೇರೆಯವ್ರ ಮನೆಗೆ ಹೋಗುವಾಗ ಈಸಿಯಾಗಿ ಅದನ್ನು ತೊಗೊಳ್ಳೋದು, ಹ್ಯಾಂಪರನ್ನು ಕೊಡ್ತಾ ಇರೋದು. ಹಾಗೆ ನಾವಿಲ್ಲಿ ಯಾಕೆ ಪದೇ ಹೋಗ್ತೇವೆ ಅಂದರೆ, ಈ ಬ್ಯೂಟಿಫುಲ್ ಟೇಸ್ಟಿಯೆಸ್ಟ್ ಯಮಿ ಫುಡ್ಗೋಸ್ಕರ. ಅಲ್ಲಿ ಹೋಗಿದ ತಕ್ಷಣ ಇದು ಫಸ್ಟ್ ಈ ಚಾಕ್ಲೇಟ್ ಹೇಸಲ್ ಸಮಥಿಂಗ್, ಆಯಿತಾ, ಹೆಸರು ಸರಿ ನೆನಪಿಲ್ಲ, ಅದನ್ನು ಆರ್ಡರ್ ಮಾಡಿದೆ, ತಿಂದ್ವಿ. ಹಾಗೆ ಎಲ್ಲ ಬ್ರೌಸಿಂಗ್. 80 ಹೆಲ್ದಿ, ಅದು ಹೆಲ್ದಿ. ಹಲೋ, ನೋಡಿ ನಿನಗೆ ಬೇಕಾಗಿದ್ದು
ಯೂಶ್ವಲಿ ಅಕ್ಷಯ್ ಏನು ಕೊಡ್ಸಕ್ಕೆ ಅಷ್ಟು ಬೇಗ ಮನ್ಸ್ ಮಾಡಲ್ಲ ಆಯ್ತಾ, ಎಲ್ಲ ಯೋಚನೆ ಮಾಡಿ ಬೈ ಮಾಡು ಕ್ಯಾಟಗರಿ ಅವನು. ಬಟ್ ಈ ತರ ಶಾಪ್ಗಳಿಗೆ ಬಂದಾಗ ಹಿ ಇಸ್ ದ ಒನ್ ಎಕ್ಸೈಟೆಡ್ ಅಬೌಟ್ ಎವ್ರಿಥಿಂಗ್. ಐ ಆಮ್ ದ ಒನ್ ಹೂ ಸೇಸ್ ಇದು ಬೇಕಾ. ಇದು ಚೊಕೋ ಬಬ್ಕಾ ಅಂತ. ಯಾರ್ದು ಬಾಬ್ಕಾ? ಇದು ಮತ್ತೆ ಇದು ತಗೊಳ್ಳುವ. ಕಿಸಿಕ ಬಾಬ್ಕಾ ಏನು ಎಲ್ಲ ತಗೊಳ್ಳೋದು ಏನು? ಇದು 50 ನೋ ಏ ಸುಪ್ರೆ ವೆನಿಲ್ಲಾ ಕೇಕ್ 160 ಇದು ಬೇಕು. ಮೈದಾ ಬ್ರೆಡ್ ಅನ್ನು ಸಹ ಅಲ್ಲಿ ಮಷೀನಲ್ಲಿ ಕಟ್ ಮಾಡೋದನ್ನ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೇನೆ. ಇಟ್ ವಾಸ್ ಸಮಥಿಂಗ್ ದಟ್ ಐ ಗಾಟ್ ಫ್ಯಾಸಿನೇಟೆಡ್ ವಿತ್. ಹಾಗೆ ವಿಡಿಯೋಗಳನ್ನು ಮಾಡ್ತಾ ತಲಹಟೆ ಮಾಡ್ತಾ ನೆಕ್ಸ್ಟ್ ಫ್ಲೋರಿಗೆ ಹೋದ್ವಿ. ಇಲ್ಲಿ ನೋಡಿ ಹೆಂಗ್ ಮಾಡೋದು ಹೇಳಿ, ಹಿಂಗ್ ಮಾಡೋದು. ಏನು ಗೇಮ್ ಇದೆ ಅಲ್ಲಿ ಅಂತ ಚೆಕ್ ಮಾಡಿಕೊಂಡು ಗೇಮನ್ನು ಆಟ ಆಡ್ಕೊಂಡು ತಲೆನೋವು ಮಾಡ್ಕೊಂಡು ಬಂದಿದ್ದಾರೆ. ಅಕ್ಷಯ್ ಮಾನ್ವಿಗ್ ನೀನು ಹಿಡಿಲಿಕ್ಕೆ ಒಂದು ಕಾನ್ಸಂಟ್ರೇಷನ್ ಬರುತ್ತೆ, ಪೇಷನ್ಸ್ ಐ ಥಿಂಕ್ ಮೀನ ಹಿಡಿಲಿಕ್ಕೆ ಬರೋದಿಲ್ಲ. ಮಂಗಳೂರಾಗ ಮೀನು ಹಿಡಿಯಕ್ಕೆ ಅಷ್ಟೇ ಸಾಕು. ಮೇಡಮ್ ನನ್ನ ಫೋಟೋ ಏನು ಅಕ್ಷಯ್ ಅವರೇ ನೋಡಿ, ಒಂದು ಮೀನು ಹಿಡ್ಕೋಗ್ಬೋದು ಹಿಡಿತಾರೆ. ಮೀನು ಹಿಡಿದ್ಮೇಲೆ ಮೀನು ಹಿಡಿಬೇಕಾಗತ್ತಾ? ವಾ ಇದು ಕೈ ಕೈ ಅವ್ರು ಎಷ್ಟು ಈಸಿಯಾಗಿ ಹಿಡಿದ್ರ. ಎಂತ ಕತೆ ಚೀಟಿ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ. ಶಬಾಷ್, ಫೈನಲಿ ಈಗ ಜಸ್ಟ್ ಅಕ್ಷಯ್ ಮಾನ್ವಿ ಕೇರ್ಲೆಸ್ನೆಸ್ ಇಂದ ನಮ್ದೊಂದು ಡಿಸಾಸ್ಟರ್ ಆಯಿತು. ವಾಟರ್ ಬಾಟಲ್ ಲೀಕ್ ಆಯಿತು ಆಯ್ತಾ. ವೈ ಯು ಡಿಡ್ ನಾಟ್ ಕ್ಲೋಸ್ ಇಟ್? ನೋ, ಅವನು ಎಂತ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಹಾಗೆ ಎಲ್ಲ ಸ್ಟೋರ್ಸನ್ನು ನಿಧಾನಕ್ಕೆ 1 by 1 ವಿಸಿಟ್ ಮಾಡ್ಕೊಳ್ತಾ ಪೇಟ್ ಪೂಜೆನೂ ಮಾಡೋಣ ಅಂತ ಫುಡ್ ಕೋರ್ಟ್ ಕಡೆ ಹೋದ್ವಿ. ಅಷ್ಟು ಸತಿ ಆ ಮಾಲನ್ನು ವಿಸಿಟ್ ಮಾಡಿದ್ರು ಸಹ ನಾನು ಫುಡ್ ಕೋರ್ಟ್ ಹೋಗಿರಲಿಲ್ಲ. ಸೊ ಈ ಸತಿ ಫುಡ್ ಕೋರ್ಟಿಗೆ ಹೋಗಿ ಅಲ್ಲಿ ಇಷ್ಟ ಆಗಿರುವಂಥದ್ದನ್ನೆಲ್ಲ ಆರ್ಡರ್ ಮಾಡಿಕೊಂಡು ಇಬ್ಬರು ಗಪ್ ಶಪ್ ಮಾಡ್ತಾ ತಿಂತಾ ಇದ್ವಿ. ಬಟ್ ಅಲ್ಲಿ ಮಿಸ್ಟರ್ ಮಾನ್ವಿಗೆ ಅಯ್ಯೋ ಇದೆಲ್ಲ ಎಷ್ಟು ಅನ್ಹೆಲ್ದಿ ಅಲ್ಲ, ಎಷ್ಟು ಶುಗರ್ ಹಾಕಿರ್ತಾರೆ ಅದು ಇದು ಅಂತೆಲ್ಲ ಭಾಷಣ ಬಿಗಿತಾನೆ ಇದ್ರು ಆಯಿತಾ. ಸೊ ನಾನು ಹೇಳಿದೆ ಲೆಟ್ ಮೀ ಈಟ್ ಆಲ್ ದಿಸ್, ನೀವು ತಿನ್ನೋದೇನು ಬೇಡ, ಐ ವಿಲ್ ಹ್ಯಾವ್ ಇಟ್ ಅಂತ. ಬಟ್ ಹಿ ಲವ್ಸ್ ದಿಸ್. ಲುಕ್ ಅಟ್ ಹಿಮ್. ನಾನು ನೋಡ್ತಾನೆ ಎಕ್ಸ್ಪ್ರೆಷನ್ಸ್, ನಾನು ನೋಡ್ತಾನೆ. ನಾಟ್ ನೈಸ್ ಅಲ್ಲ? ಈಗ ಹೇಳ ಶುಗರ್ ಹೀಗೆ ಕುಡಿಪಿಟ್ಟಿದ್ವಿ. ಈಗ ಹೇಳ ಶುಗರ್. ದಿನ ಅಲ್ಲ, ಬಟ್ ಕೆಲವೊಮ್ಮೆ ಅನ್ಹೆಲ್ದಿ ಫುಡ್ ತಿಂದರೆ ಏನೂ ಆಗಲ್ಲ ಆಯಿತಾ. ಯು ಜಸ್ಟ್ ನೀಡ್ ಟು ವಾಕ್ ಇಟ್ ಆಫ್, ಸಮ್ ಕ್ಯಾಲರೀಸನ್ನು ಬರ್ನ್ ಮಾಡಿ ಇಟ್ ವಿಲ್ ಬಿ ಓಕೆ. ಅದಾದ ನಂತರ ಸ್ವಲ್ಪ ಫೋಟೋ ತೆಗೆದು ಹಾಗೆ ನಿಧಾನಕ್ಕೆ ಆಚೆ ಸೈಡಲ್ಲಿ ಮೂವಿ ಥಿಯೇಟರ್ ಎಲ್ಲ ಎಲ್ಲಿದ್ವಲ್ಲ ಆ ಫ್ಲೋರಿಗೆ ಹೊರಟ್ವಿ. ಆಲ್ಮೋಸ್ಟ್ ಎಂತ 2.5-3 months ಆಯಿತು ಈ ಥರ ವೀಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿ. ಬಟ್ ಇನ್ನೂ ತನಕ ಎಲ್ಲರ ಮುಂದೆ ಇಮ್ಮಿಡಿಯೇಟ್ ಕ್ಯಾಮ್ರಾ ತೆಗೆದು ಮಾತಾಡುವಷ್ಟು ಕಂಫರ್ಟಬಲ್ ಆಗಿಲ್ಲ ನಾನಿನ್ನು. ಹೋಪ್ಫುಲಿ ನೆಕ್ಸ್ಟ್ ಬರುವಷ್ಟರಲ್ಲಿ ಆಗ್ತಾನೆ. ಬಟ್ ಇಲ್ಲಿ ನಾನು ಎಲ್ಲದನ್ನು ಆದಷ್ಟು ರೆಕಾರ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅಲ್ಲಿ ಎಷ್ಟು ಬ್ಯೂಟಿಫುಲ್ ಇದೆ ಅಲ್ಲ, ಅದೆಲ್ಲ ಒಳಗಡೆ ಡೆಕೋರೇಷನ್ಸ್, ಅದನ್ನ ನೋಡಿ ಭಾಳ ಖುಷಿ ಆಯ್ತು ನನಗೆ. ಹಾಗೆ ರೆಕಾರ್ಡ್ ಮಾಡ್ತಾ ಅಕ್ಷಯ್ ಮಾನ್ವಿನು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಮೂವಿ ಸ್ಟಾರ್ಟ್ ಆಗೋ ತನಕ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಮೂವಿ ಅಂತೂ ಇದೇ ಮೂವಿ ನಮ್ಮೆಲ್ಲರ ಮೋಸ್ಟ್ ಅವೇಟೆಡ್ ಮೂವಿ ಆಗಿತ್ತು. ಟಿಕೆಟ್ಸ್ ಮೊದಲು ತುಂಬ ಕಾಸ್ಟ್ಲಿ ಇತ್ತಲ್ಲ, ಅದಕ್ಕೆ ಸ್ವಲ್ಪ 1 week ಬಿಟ್ಟು ಹೊರಟ್ವಿ. ಮೂವಿ ಏನೋ ಸಾಲಿಡ್ ಆಗೇ ಇತ್ತು, ಬಟ್ ಆ ಎಂಡಿಂಗನ್ನು ಮತ್ತೆ ಹಾಗೆ ಪೆಂಡಿಂಗ್ ಇಟ್ಟಿದ್ದಾರಲ್ಲ ಮಾರೆ. ನಾವೆಂತ ಎಂಡಿಂಗನ್ನೇ ನೋಡಲಿಕ್ಕೋಸ್ಕರ ಅದು ಯಾಕೆ ಅವರಲ್ಲಿ ಮಾಯ ಆದರು ಅಂತ ಆ ಕ್ವೆಶನಿಗೆ ಆನ್ಸರ್ ತಗೊಳ್ಳುವಷ್ಟರಲ್ಲಿ ಮತ್ತೊಂದು ಕ್ವೆಶನನ್ನು ಇಟ್ಟು ಪೆಂಡಿಂಗ್ ಮಾಡಿದ್ದಾರೆ. ರಿಷಬ್ ಸರ್, ಇಟ್ಸ್ ನಾಟ್ ಫೇರ್ ಆಯಿತಾ. ಹಾಗೆ ಮೂವಿ ಮುಗಿಸ್ಕೊಂಡು ನಾನು ಅಕ್ಷಯ್ ಮೂವಿ ಬಗ್ಗೆನೇ ಡಿಸ್ಕಷನ್ ಮಾಡ್ಕೊಳ್ತಾ ದಾರಿ ಉದ್ದಕ್ಕೂ ಅದು ಹಾಗಿರಬೇಕಿತ್ತು, ಇದು ಹೀಗಿರಬೇಕಿತ್ತು ಅಂತ ಹೇಳ್ಕೊಳ್ತಾ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗಿದ್ದು ಸ್ವಲ್ಪ ಹೊತ್ತರಲ್ಲೇ ನಾವು ಮನೆಯೆಲ್ಲ ಇನ್ನೊಮ್ಮೆ ರೀಸೆಟ್ ಮಾಡಿಕೊಂಡು ಆ ದಿನನ ಅಲ್ಲಿಗೆ ಮುಗಿಸಿದ್ವಿ. ಸೊ ಮೂವಿ ಮುಗೀತು, ನಮ್ಮ ಡೇಟ್ ನೈಟ್ ಸಹ ಇವತ್ತು ಇಲ್ಲಿಗೆ ಎಂಡ್ ಆಗ್ತದೆ. ಚಂದ ಊಟ ಮಾಡಿದ್ವಿ, ತಿಂಡಿ ತಿಂದ್ವಿ, ಹಾಗೆ
ಮೂವಿ ಅಂತೂ ಇದ್ದೇ ಇತ್ತು, ನೋಡಿದ್ವಿ. ಮಾಲೆಲ್ಲ ಸರಿ ಸುತ್ತಾಡಿದ್ವಿ. ಮೂವಿ ಸಾಲಿಡ್ ಇದ್ದಿತ್ತು. ನಮಗೆ ಆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಮತ್ತು ಎಂಡಿಂಗ್ ಏನಿರ್ತಲ್ಲ ಅದೇ ರೀತಿ ಇರ್ತದಂತ ಇಮ್ಯಾಜಿನೂ ಮಾಡಿರಲಿಲ್ಲ. ಸೊ ವೆರಿ ಗುಡ್ ಮೂವಿ. ನನಗೂ ಅಕ್ಷಯ್ಗೂ ವಿ ಸ್ಪೆಂಡ್ ಲಾಟ್ ಆಫ್ ಟೈಮ್. ಮಾಲ್ ನೋಡಿ ಖಾಲಿ ಹೊಡಿತಾ ಇದೆ. ನಾವಿಬ್ಬರು ಆಲ್ಮೋಸ್ಟ್ ಲಾಸ್ಟ್ ಹೊರಟಿರೋದು. ಸೊ ಇಟ್ ವಾಸ್ ಅ ವೆಲ್ ಸ್ಪೆಂಟ್ ಡೇ ಅಲ್ಲ, ನೈಟ್. ಬಟ್ ನಮ್ಮ ಇವತ್ತಿನ ದಿನ ಹೀಗಿತ್ತು. ನಮ್ಮ ವ್ಲಾಗ್ ನೋಡ್ತಾ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಮುಂದೆ ಸಹ ಇದೇ ರೀತಿ ವ್ಲಾಗ್ಸ್ ಬರ್ತಾ ಇರ್ತವೆ. ಪ್ಲೀಸ್ ಟು ಸಪೋರ್ಟ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಸಪೋರ್ಟ್ ಅಂತ ತೋರಿಸ್ಲಿಕ್ಕೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ನೀವು ಹೀಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೊರಗೆ ಹೋಗ್ತಾ ಇರಿ. ಸೊ ಟಿಲ್ ಐ ಮೀಟ್ ಯು ನೆಕ್ಸ್ಟ್ ಟೈಮ್, ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.